ಹೇಳಿ ನಮ್ಮ ಊರಿಗೆ ಬಾ. ಎಲ್ಲಿಗೆ? ಗುಂಡೆಪಳ್ಳಿ ಅಂತ ಊರಿಗೆ ಬಾ. ಕೇಳ್ತಿಲ್ಲ, ನಾ ಜಾತ್ರೆ ಯಾತ್ರಾ ಮುಗಿಸ್ಕೊಂಡು ಹೋಗ್ತಾನೆ, ನಿನಗ ಅವಾಗ ದಾನ ಕೊಡ್ತಾನೆ. ಶಿವಗ್ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಶಿವಗ. ಆವ ಶ್ರೀಶೈಲಿಂದ ಬರೋದ್ರೊಳಗಾಗಿ ಶಿವಯೋಗಿ ಸಾಕ್ಷಾತ್ ಶಿವನಾದ ಕಾರಣದಿ ಅವನಿ ಭೋಗಗಳೆಲ್ಲವೂ ತುಣಕಾಂಬುವವೋ. ದೇವರಿಗೆ ಬೇಕಾಗಿಲ್ಲ 101 ರೂಪಾಯಿ, ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಬೇಕಾಗಿರ್ಲಿಲ್ಲ. ಆದ್ರೂ ದೇವ್ರು ಕೊಟ್ಟದ್ದ ನಿಮ್ಮನ್ನ ಬಿಡಲ್ಲ. ಅಡಿಗಡಿಗೆ ಜಡದು ನೋಡ್ತಾನೆ. ಕೊಟ್ಟ ಅವ ಇರ್ತಾನ ಮಾಲಕ. ನಾವೆಲ್ಲ ಆಳ ಮಕ್ಕಳು. ದೇವರ ಮನೆ ಈ ಜಗವೆಲ್ಲ, ನಾವೆಲ್ಲ ಬಾಡಿಗೆ ಮನ್ಯಾಗ ಅದೇವಿ. ನಾ ಕೊಟ್ಟದ್ರನ್ನ ಕೊಡ್ತಾನ ಇಲ್ಲ ಅಂತ ಹೇಳಿ ಅವ ಶ್ರೀಶೈಲದಿಂದ ಬಂದು ಊರಾಗ ಇಳಿಯೋದ್ರೊಳಗಾಗಿ ಸಾಧು ಮುತ್ಯ ಬಂದ್ಬಿಟ್ಟದ್ದ. ಅವಸರಾಗಿ ಒಳಗ ಹೋದ್ರು. ಗಂಡ ಹೆಂಡತಿ ಇವ್ ಸಾಧು ಮುತ್ಯ ಅವ್ರ ಬೆನ್ನಿಗೆ ಹೋದ. ಯಪ್ಪ, ಈಗ ಬಂದ ಇನ್ನು ಗಂಟು ಇಳಿಸಿಲ್ಲ, ಏನ್ ಇನ್ನು ಬ್ಯಾಗ್ ಇಳಿಸಿಲ್ಲ, ಏನ್ ಗಂಟು ಬಿದ್ದೀವೋ ಕೊಟ್ಟ ಸಾಲ ಅನ್ನೋದು. ಹೆಂಗ್ ತಗೋತಾರ ದಾನಾನ? ನಮ್ಮ ಮನಸ್ಸು ಖುಷಿ ಇದ್ದಾಗ ತಗೋಬೇಕಪ್ಪ. ಮರನೇ ದಿನ ಬಾ. ಮತ್ತೆ ಬೆಳಗ್ಗೆ ಇನ್ನೂ ಅವ್ರು ಮಕ್ಕೊಂಡಿದ್ರು, ಅವಾಗ ಹೋದೆವು. ಮತ್ತಂದ್ರು ಇನ್ನೂ ಈಗ ಎದ್ದೇವಿ, ಇಟ್ ಜಲ್ದಿ ಹೆಂಗ ಆಕೈತಿ? ಮಧ್ಯಾಹ್ನ ಬಾ. ಮಧ್ಯಾಹ್ನಕ್ಕೆ ಹೋದ ಅಪ್ಪ. ಇಂಥ ಮಧ್ಯಾಹ್ನ ಬಿಸಿಲಾಗ ಹೆಂಗ್ ಕೊಡ್ತಾರ 101 ನಿಮಗ? ಸಾಯಂಕಾಲ ಬಾ. ಸಾಯಂಕಾಲ ಹೋದ. ಏನಪ್ಪ ಉಂಡು ಮಕ್ಕಳು ಎಣ್ಣೆ ಆಗೈತಿ, ಈಗೇನು ಕೊಡ್ತಾರ? ನಾಳೆ ಬಾ. ಆಗ ಬಾ, ಈಗ ಬಾ, ಹೋಗಿ ಬಾ. ಹಿಂಗಂದ್ರ ದಾನ ಕೊಟ್ಟಪ್ಲೆ ಅಲ್ಲ, ಅವನ್ಗೆ ಭಕ್ತನು ಅನ್ನೋದಲ್ಲ. ಈಗ ಎಷ್ಟೋ ಮಂದಿ ನಮ್ಮ ಮಠ ಮಂದಿರದ ಕತಿ ಹಿಂಗೈತಿ. ಅಪ್ಪರೇ ಆ ಜಾತ್ರೆ ಕೊಡ್ತಾನ್ರಿ ಪಟ್ಟಿ, ಈ ಜಾತ್ರೆ ಕೊಡ್ತಾನ್ರಿ. ಜಾತ್ರೆ ಆಗಾವ ಅವ್ರ ಅಕ್ಕಿ ಪಾಕಿಟ್ ಬರಲ್ಲ, ಬೆಲ್ಲದ ಉಂಡಿ ಬರಲ್ಲ, ಅವ್ರು ಒಪ್ಕೊಂಡಿರ್ತಕ್ಕಂಥ ಸೇವಾ ಬರಲ್ಲ, ಅವ್ರ ಸೇವೆ ಬರಲ್ಲ, ಅವ್ರ ಮನೆ ಬರಲ್ಲ. ಇವ್ರನ್ನ ನಂಬ್ಕೊಂಡ್ಬಿಟ್ರೆ ನಮ್ ಜಾತ್ರೆ ಆಕತ್ತೇನು? ಆಕತ್ತೆ? ಮತ್ ಇಲ್ಲಿ ಯಾರ ಹಂಗಾದ್ರೆ ಸ್ವಾಮಿಗಳು ಹೇಳ್ಕೊಟ್ಟಾರ ಪುರಾಣಿಕರಿಗೆ ಅಂತೀರ. ಹಂಗೇನಿಲ್ಲ, ನೇರವಾಗಿ ನಾ ಮಾತಾಡಕತ್ತೇರಿ. ಮತ್ ನನ್ನ ಭಾಷೆ ಹಂಗ ಬತ್ ನಾ ಹೋದ ಬಳಕ ಸ್ವಾಮಿಗಳಿಗೆ ಕ್ಲಾಸ್ ತಗೊಂಡ್ರಿ ನೀವು. ಏನ್ರಿ ಅಪ್ಪರ ಹಿಂಗ್ ಹೇಳಿರ್ನ ಅಂತ ಹೇಳಿ ಹೇಳ್ತಿಲ್ಲ. ಆಗ ಭಕ್ತ ಅದಾವ, ಆಗ ಬಾ, ಈಗ ಬಾ, ಹೋಗಿ ಬಾನದಲ್ಲೇ ಆಗಲೇ ಕರೆದು ಕೊಡುವ ದಾನ ಹೊನ್ನಾಗದೆ ಬಿಡದ ಸರ್ವಜ್ಞ ಅಂತ ನಾವು. ಆದ್ದರಿಂದ ದಾನ ಧರ್ಮಾದಿಗಳನ್ನ ನಾವು ಆಗಿಂದಾಗ ಮಾಡ್ಬೇಕು. ಇವ 4 ದಿನ ಆದ್ರೂ ಕೊಡ್ಲಿಲ್ಲ. 5ನೇ ದಿವಸಕ್ಕ ಹೆಂಡತಿಗೆ ಹೇಳಿದ, ಅವ್ನು ಸಾಧು ಮುತ್ಯ ಬಿಡಂಗ್ ಕಾಣಲ್ಲ, ಒಂದ್ ಕೆಲಸ ಮಾಡು. ಈಗ 10 ಗಂಟೆಗೆ ಬರ್ತೀನಿ ಅಂತ ಹೇಳ್ಯಾನವ, ಇವತ್ತು ಕೊಟ್ಟೆ ಬಿಡ್ಬೇಕು ಸೌಕರ್ಯ ಅಂದ, ಬಿಡಲ್ಲ ಅಂದಾನ. ಅದಕ್ಕ ಒಂದ್ ಕೆಲಸ ಮಾಡು. ಏನಿಲ್ಲ, ಸಾಧು ನಮ್ಮ ಗೇಟಿಗೆ ಬಂದ ಅನ್ಕೊಳಕ ನೀನು ಒಳಕ್ ಕುಂತು ಹೋಗ್ಕೊಂಡ್ ಬಿಡುವಂಗ. ನಾನ ಗಾಡಿಗೆ ಸತ್ ಹೆಣದಪ್ಪಲೆ ಕುಂದಿರ್ತಾನಿ, ನೀ ಎದುರಿಗೆ ಕುಂತು ಹೋಯ್ಕೋ. ಇವ್ ದಾನ ಕೊಡ್ತಾನೆ ಅಂದ್ರೆ ಸಾವುಕಾರ ಸತ್ತಾರಂತ ತಾನೇ ಹೋಗೋಣವ. ನೋಡ್ರಿ ಹೆಂಗ ದೇವ್ರಿ ಟ್ರಿಪ್ಗೆ ಹಾಕ ಮನುಷ್ಯ ಅವ. ನಮ್ಮ ಹಿರಿಯರು ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ಆಕಿ ಪುರಾಣದೊಳಗ ಬರ್ತೈತಿ. ನಮ್ಮ ಹೇಮರೆಡ್ಡಿ ಏನೋ ರೆಡ್ಡಿಯರ ಗೋಲಕ ಬಡತಾನ ಎಂದೆಂದು ಬರಬಾರ್ದು ಅಂದ್ರ, ನೀವ್ ಅಟ್ಟ ಮೆರೀರಿ ಅಂತ ಅಲ್ಲ, ನೀವ್ ಅಟ್ಟ ಗಾಡಿ ಹತ್ತಿ ಮೆರೀರಿ, ನೀವ್ ಅಟ್ಟ ಹೊಲ ತಗೋರಿ, ಫ್ಯಾಕ್ಟ್ರಿ ಕಟ್ಕೋರಿ ಅಂತ ಹೇಳಿ ಬೇಡ್ಕೊಂಡಲ್ಲ ಆಕಿ. ನಮ್ಮ ಜಾತಿ ಜನಾಂಗದ ಮಂದಿ ಯಾವಾಗ್ಲೂ ಹಿಂಗ್ ಕೊಡುವಂತ ಕೈ ಇರಲಿ. ಯಾವಾಗಲೂ ದಾಸೋಹ ಬೇಡಿದವರಿಗೆ ಲಿಂಗಕ್ಕೆ ವಸ್ತ್ರ, ಜಂಗಮಕ್ಕ ದಾಸೋಹ ನಡೆಸ್ತಕ್ಕಂತ ಶಕ್ತಿ ನೀಡುವ, ಮಾಡುವ ಶಕ್ತಿ ಕೊಡುವಂತ ಕೇಳಾಳೆ ವಿನ ಎದಕ್ಕೆ ಬೇಡ್ಕೊಂಡು ನಮ್ಮ ಕುಲ ಬಂಗಾರ ಕಡ್ಡಿ ಆಗ್ಲಿ ಅಂತೇಳಿ. ದಾನ ಧರ್ಮ ಇದು ಕೊಡುವಂತ ವಂಶ ರೆಡ್ಡರ ವಂಶ ಅಂದ್ರ ಅಂತೇಳಿ ಬೇಡ್ಕೊಂಡ. ಇಲ್ಲಿ ಸಾಧು ಅಜ್ಜ ಮನೆ ಮುಂದೆ ಬಂದ. ಯಪ್ಪ ಶುರು ಮಾಡ್ಲಿ, ಅಯ್ಯಯ್ಯೋ ನನ್ನ ದೇವ್ರ, ಸಾಧು ಮುತ್ತೆ 100 ರೂಪಾಯಿ ಕೊಡ್ತಾನೆ ಎಂದಿದ್ದಲ್ಲೋ, ಕೊಡದ ಹಂಗ ಹೋದೆಲ್ಲೋ, ಅಯ್ಯೋ ನನ್ನ ದೇವ್ರ ಅಂತ ಹೇಳಿ ಲಬ್ 2 ಕೈಲಿ ಹೊಡ್ಕೊಳಕತ್ಲು. ಹುಚ್ಚ, ಮತ್ತೆ ಲೋಕ ಎಂಬುವುದು ಕರ್ತಾರ್ನ ಕಮ್ಮಟವಯ್ಯ. ಇಲ್ಲಿ
ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಈ ಲೋಕದ ಒಡೆಯ ನಾನಾದ ನನ್ನ ಕಣ್ಣಾಗ ಮಣ್ಣು ಹಾಕ್ತೇನ ಬೇವರ್ಸಿ, ನಿನಗ ನನ್ನ ಕಣ್ಣಾಗ ಮಣ್ಣು ಹಾಕಿ ನಿನ್ನ ಬಾಯಾಗ ಮಣ್ಣು ಹಾಕಿ ಹೋಗ್ತಾನೆ. ಅದೇ ಮುತ್ಯ ಏನ್ ಲಬ್ ಲಬ್ ಹೋಗ್ಕೊಳ್ಳೋದು ನೋಡಿ ಸಾಧು ಅಜ್ಜ ಪಾಪ. ಯವ್ವ ಹೋಗ್ಯಾನ, ಕರೆನ ಹೋಗ್ಯಾನ. ಹೌದಪ್ಪ, ನಿನಗ್ 100 ರೂಪಾಯಿ ಕೊಡ್ತಾನೆ ಅಂತೇಳಿ ಕಿಸಿದ ಕೈ ಹಾಕಿ ಕೊಡಕ್ನ ಸತ್ತ ಹೋಗ್ಯಾನ ನನ್ನ ಗಂಡ.